ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಲಾಗೇ ಮಾಡಲಿಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಅದಕ್ಕೆ ಇವತ್ತು ಸಂಡೇ ಈವ್ನಿಂಗ್ 5 o'clock ಹಾಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲಾಗ್ ಏನು ಅಂತಂದರೆ, ಇವತ್ತು ಪನ್ನೀರ್ ಕರ್ರಿ ಮಾಡಿದ್ದೆ. ಸೊ ಅದ್ರ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಫ್ರೆಂಡ್ಸ್, ನಮಗೆ ಪುರುಡ್ ಇದೆ. ಸೊ ನಮ್ಮ ರಿಲೇಟಿವ್ಸಲ್ಲಿ ಒಬ್ಬರಿಗೆ ಗಂಡು ಮಗು ಆಯಿತು. ಸೊ ಅವತ್ತಿಂದ ನಮಗೆ ಪುರುಡ್ ಇದೆ 11 ದಿವಸ. ಆಲ್ರೆಡಿ ಒಂದು 6-7 ದಿವಸ ಆಗಿದೆ. ಈ ಪುರುಡ್ ಮುಗಿಸ್ಕೊಂಡ್ಮೇಲೆ ಮತ್ತೆ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಶುರುವಾಗುತ್ತೆ. ಅಲ್ಲಿವರೆಗೂ ಪೂಜೆ ಎಲ್ಲ ಮಾಡಬಾರ್ದು. ಸೊ ಅವತ್ತು ಲಾಸ್ಟ್ ಟೈಮ್ ನಾನು ದೀಪ ಹಚ್ಚಿದ್ದಷ್ಟೇ. ಅದಾದಮೇಲೆ ಮತ್ತೆ ಪುರುಡ್ ಬಂತು. ಆಮೇಲೆ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಆಗಲಿಲ್ಲ. ದೇವಸ್ಥಾನಕ್ಕೂ ಹೋಗೋಕ್ಕಾಗಿಲ್ಲ. ಕಾರ್ತಿಕ್ ಮಾಸ ಬಂದಿದೆ. ಕಾರ್ತಿಕ್ ಮಾಸದಲ್ಲಿ ನನಗೆ ಈಶ್ವರನ ಟೆಂಪಲ್ಗೆ ಹೋಗಬೇಕು, ದೀಪ ಹಚ್ಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಈ ವರ್ಷ ಆಗಲೇ ಇಲ್ಲ. ಸೊ ಸೂತ್ಕ ಬೇರೆ ಬಂದುಬಿಡ್ತು, ಆಗೋದೇ ಇಲ್ಲ. ಇನ್ನು ದೇವಸ್ಥಾನಗಳಿಗೆ ಹೋಗ್ಬಾರ್ದು 3 ತಿಂಗಳು, ಎಲ್ಲೂ ಹೋಗ್ಬಾರ್ದು, ಯಾರ ಮನೆಗೂ ಹೋಗ್ಬಾರ್ದು ಅಂತ ಹೇಳ್ತಾರೆ. ಸೊ ನಂಗೆ ಅದೇ ಕಾರ್ತಿಕ್ ಮಾಸದಲ್ಲಿ ಸರಿಯಾಗಿ ಈಶ್ವರನಿಗೆ ಒಂದು ದೀಪನೂ ಹಚ್ಚೋಕ್ಕಾಗಲಿಲ್ವೇ ಅನ್ನೋದು ಬೇಜಾರು ನನಗೆ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ವರ್ಷ ಒಂದೊಂದು ಥರ ಇರುತ್ತೆ. ಎಲ್ಲ ನಮ್ಮ ಮನೆ ಬರಹ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾವು ಒಂದು ಅಂದ್ಕೊಂಡ್ರೆ ಅದು ಇನ್ನೊಂದೇ ಆಗುತ್ತೆ. ಈಗ ಒಂದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋದಿದೆ. ಸೊ ವಿಡಿಯೋ ಪೂರ್ತಿ ನೋಡ್ತಾ ಇರಿ. ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವಾಗ ಪನ್ನೀರ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಪನ್ನೀರ್ನ ಸಮವಾಗಿ ಹಚ್ಕೊಳ್ಳಿ. ಆಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸ್ವಲ್ಪ ಪನ್ನೀರ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಪನ್ನೀರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಪನ್ನೀರ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಪನ್ನೀರ್ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಹಾಕಿದ್ರೆ ಪನ್ನೀರ್ ಫ್ರೈ ಆಗಿಬಿಡುತ್ತೆ. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಬರೀ ಪನ್ನೀರ್ ಮಾತ್ರ ಫ್ರೈ ಮಾಡಿಕೊಂಡೆ. ಈಗ ಒಂದು ಚಿಕ್ಕ ಲೋಟದಲ್ಲಿ ಮೊಸರು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು, ಹಾಗೆ ಪನ್ನೀರ್ ಮಸಾಲ ಮತ್ತು ಧನಿಯಾ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಇವಾಗ ಸಣ್ಣಕ್ಕೆ 2 ಈರುಳ್ಳಿ ಹಚ್ಕೊಳ್ಳೋಣ. ಈಗ ನಾವು ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಮತ್ತು 1-2 ಲವಂಗ ಹಾಕಿ ಸಣ್ಣಕ್ಕೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು 1-2 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಟೊಮೊಟೊದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಗ್ರೇವಿಗೆ ತುಂಬ ಇಂಪಾರ್ಟೆಂಟು, ಚೆನ್ನಾಗಿ ಬರುತ್ತೆ. ಸೊ ಟೊಮೊಟೊ ಪ್ಯೂರಿ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದು ಮೊಸರದ್ದು ಮಸಾಲೆ ಇತ್ತಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬಟಾಣಿನ ನೆನೆಸಿಕೊಂಡಿದ್ದೆ. ಸೊ ಅದನ್ನು ಬೇಯಿಸಿ ಕೂಡ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ 1-2-3 ಮೆಣಸಿನ್ಕಾಯಿನೂ ಕೂಡ ಹಚ್ಚಿಟ್ಕೊಂಡು, ಸೊ ಅದನ್ನು ಕೂಡ ಅದರ ಮೇಲೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಕೊಂಡಿರೋಂಥ ಕ್ಲಿಪ್ಪು ಮಿಸ್ ಆಗಿದೆ. ಸೊ ನೋಡಿ, ಚೆನ್ನಾಗಿ ಬೆಂದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಲಾಸ್ಟಲ್ಲಿ ಫೈನಲಿ ನಾವು ಫ್ರೈ ಮಾಡ್ಕೊಂಡಿರೋ ಪನ್ನೀರ್ ಹಾಕ್ಕೊಂಡ್ರೆ ಪನ್ನೀರ್ ಕರಿ ರೆಡಿ ಆಗಿಬಿಡುತ್ತೆ. ಸೊ ನೋಡಿ, ಪನ್ನೀರ್ಗೆ ಚೆನ್ನಾಗಿ ಮಸಾಲೆ ಅಂಟ್ಕೋಬೇಕು. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಒಂದು 2 ನಿಮಿಷ ಬೇಯಿಸ್ಕೊಬಿಟ್ರೆ ಪನ್ನೀರ್ ಕರಿ ರೆಡಿ. ಚಪಾತಿ ಜೊತೆ ಪನ್ನೀರ್ ಕರಿ ರೆಡಿ ಆಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಒಳ್ಳೆ ಲಂಚ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈಗ ಸಾಯಂಕಾಲ ಆಗಿ ಪಾಪ್ಕಾರ್ನ್ ಮಾಡ್ಕೊತಾ ಇದ್ದೀವಿ. ಸೊ ಪಾಪ್ಕಾರ್ನು ಜೊತೆಗೆ ಇಲ್ಲಿ ಟೀ ಕೂಡ ಇಟ್ಟಿದ್ದೀನಿ. ಸೊ ಟೀ ಪಾಪ್ಕಾರ್ನು ಈವ್ನಿಂಗ್ ಸ್ನ್ಯಾಕ್ಸು. ಸೊ ಸಂಡೇ ಲಾಗ್ ಅಲ್ವಾ ಇದು. ಸೊ ಸಂಡೇ ಅಂದರೆ ಏನಾದರೂ ಸ್ಪೆಷಲ್ ಇರಲೇಬೇಕು. ಸೊ ಸಂಡೇ ಹೊತ್ತು ಏನಾದರೂ ಮಾಡ್ಕೊಂಡು ತಿಂತಾ ಇರ್ತೀವಿ. ನೋಡಿದ್ರೆ ಪಾಪ್ಕಾರ್ನ್ ರೆಡಿ ಇದೆ. ಪಾಪ್ಗೂ ಕೂಡ ಪಾಪ್ಕಾರ್ನ್ ಕೊಡ್ತಾಯಿದ್ದೀನಿ. ಅವಳು ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ ತಾತನ ಜೊತೆ. ಸೊ ಇವಾಗ ಟಿ ವಿ ನೋಡೋದು ಅಭ್ಯಾಸ ಆಗಿದೆ ಅವಳಿಗೆ. ಇವಾಗ ನೋಡಿ, ಅವಳಿಗೂ ಪಾಪ್ಕಾರ್ನ್ ಕೊಟ್ಟಿದ್ದೀನಿ. ಅವಳು ಟಿ ವಿ ನೋಡಿಕೊಂಡು ಪಾಪ್ಕಾರ್ನ್ ತಿಂತಾಯಿದ್ದಾಳೆ. ನಾನು ಇಲ್ಲಿ ಟೀ ಕುಡ್ಕೊಂಡು ಪಾಪ್ಕಾರ್ನ್ ತಿಂತಾಯಿದ್ದೀನಿ. ಸೊ ಟೀ ಕುಡಿದ್ಮೇಲೆ ಸಾಯಂಕಾಲದ ಕೆಲಸ ಎಲ್ಲ
ಮಾಡ್ಕೊಬೇಕು. ಸೊ ಅಮ್ಮ ಹೊರ್ಗಡೆ ಎಲ್ಲ ಗುಡಿಸ್ಕೊಂಬಿಡ್ತಾರೆ, ನಾನು ಪಾತ್ರೆ ಎಲ್ಲ ತೊಳ್ಕೊಂಬಿಡ್ತೀನಿ. ಇದಾದಮೇಲೆ ನೈಟ್ಗೆ ಏನಾದರೂ ಅಡುಗೆ ಮಾಡಬೇಕು. ಸೊ ನಾನು ನೈಟಿಗೆ ಮಾಡ್ಕೊಂಡಿದ್ದು ಹಾಗಲಕಾಯಿ ಗೊಜ್ಜು, ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ. ಪಾಪುಗೆ ಹಾಲು ಕಾಯಿಸಿದ್ದೀನಿ. ಇದು ಮಧ್ಯಾಹ್ನ ಮಾಡಿದ ಸಾಂಬಾರು. ಇದು ಬೆಳಗ್ಗೆ ಮಾಡಿರೋಂತಹ ಪಲಾವು. ಈಗ ಎಲ್ಲ ಕೆಲಸಗಳು ಮಾಡ್ಕೊಂಡಾಯಿತು, ಊಟನೂ ಆಯಿತು. ಈಗ ನಾನು ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಪಾತ್ರೆ ತೊಳೆಯೋದಿದೆ, ಬಟ್ ಇವಾಗ ನಾನು ಪಾತ್ರೆ ತೊಳಿತಾ ಇಲ್ಲ, ನನಗೆ ನೆಗಡಿ ಮೂಗು ಕಟ್ಬಿಟ್ಟಿದೆ. ಇವಾಗ ಪಾತ್ರೆ ತೊಳೆದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ರಾತ್ರಿ ಸರಿಗೆ ನಿದ್ದೆ ಬರೋಲ್ಲ ಕೋಲ್ಡ್ ಆಗಿಬಿಟ್ರೆ. ಅದಕ್ಕೆ ನಾನು ಅಡುಗೆ ಮನೇಲಿ ಏನೇನು ಎತ್ತಿಡಬೇಕಲ್ಲ ಎತ್ತಿಕ್ಬಿಟ್ಟು ಜಸ್ಟ್ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ನೋಡ್ಕೊಳ್ಳೋಣ ಮಿಕ್ಕಿದ ಕೆಲಸ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ಲಾಗ್ನ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವಾಗ ವ್ಯೂಸ್ ಕಡಿಮೆ ಆಗಿಬಿಟ್ಟಿದೆ. ದಿನ ವಿಡಿಯೋ ಹಾಕ್ತಾಯಿದ್ರೇ ವ್ಯೂಸ್ ಬರೋದು. ಸೊ ದಿನ ಒಂದು 2-3 ದಿನದಿಂದ ಹಾಕೇ ಇಲ್ಲ ಲಾಗ್ಸು. ಸೊ ಅದಕ್ಕೆ ಫುಲ್ಲು ವ್ಯೂಸ್ ಕಮ್ಮಿ ಆಗಿಬಿಟ್ಟಿದೆ. ನಾನು ಒಂದಲ್ಲ ತುಂಬ ಚಾನಲ್ಗಳು ನೋಡಿದ್ದೀನಿ. ಗ್ಯಾಪ್ ಕೊಟ್ಟರೆ ಸಾಕು ವ್ಯೂಸ್ ಕಡಿಮೆ ಆಗಿಬಿಡುತ್ತೆ. ಒಳ್ಳೊಳ್ಳೆ ವ್ಯೂಸ್ ಬರ್ತಾರೋ ಚಾನಲಲ್ಲೂ ಅಷ್ಟೇ, 1 ತಿಂಗಳು ಹಂಗೆ ಗ್ಯಾಪ್ ತೊಗೊಂಡ್ರು ಕೂಡ ಸಾಕು, ವ್ಯೂಸ್ ಫುಲ್ಲು ಡೌನ್ ಆಗಿಬಿಡುತ್ತೆ. ಸೊ ಯಾರು ಆ ತಪ್ಪು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಡೈಲಿ ಲಾಗ್ ಮಾಡ್ತಾಯಿರಿ, ವ್ಯೂಸ್ ಬರುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.